ಕಾಶಿಯ ಬಗ್ಗೆ ಬಹಳ ವಸ್ತುನಿಷ್ಠವಾದ ಒಂದು ನಿರೂಪಣೆ ಹೇಗಿರ್ತದೆ, ಹೇಗಿರಬೇಕು ಅಂತ ನಾನು ಬಯಸ್ತೇನೆ ಅನ್ನೋದಕ್ಕೆ ನಾನು ಕೊಡುವ ಉದಾಹರಣೆ ಬಿ ವಿ ಕಾರಂತರ ಆತ್ಮಕಥನ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ. ಇದನ್ನು ಬಿ ವಿ ಕಾರಂತರು ಕೂತು ಬರೀಲಿಲ್ಲ, ಅವರು ಹೇಳಿದರು. ಅವರು ಹೇಳಿದ ತನ್ನ ಆತ್ಮಕಥನವನ್ನು ಕನ್ನಡದ ಖ್ಯಾತ ಕಥೆಗಾರ್ತಿ ವೈದೇಹಿ ದಾಖಲಿಸಿಕೊಂಡು ಅದರ ಸಂಗ್ರಹಿಸಿ ನಿರೂಪಣೆ ಮಾಡಿದವರು ವೈದೇಹಿಯವರು. ಇದು ನನ್ನ ಪ್ರಕಾರ ನಾನು ಆಗಲೇ ಹೇಳಿದಾಗೆ ಕನ್ನಡದ ಬಹಳ ಪ್ರಮುಖ ಆತ್ಮಕಥೆಗಳಲ್ಲಿ ಒಂದು. ಕುವೆಂಪು, ಕಾರಂತರು, ಲಂಕೇಶ್, ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಹೀಗೆ ನಾವು ಹೆಸರಿಸಬಹುದಾದ ಸಾಹಿತಿ ಕಲಾವಿದರ ಆತ್ಮಕಥೆಗಳಲ್ಲೆಲ್ಲ ನನ್ನ ಪ್ರಕಾರ ಬಹಳ ಮುಖ್ಯವಾದದ್ದು. ಹೆಚ್ಚು ಕಡಿಮೆ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಆತ್ಮಕಥನದಷ್ಟೇ ಸಾಂಸ್ಕೃತಿಕವಾಗಿ ಮೌಲಿಕವಾದ ಇನ್ನೊಂದು ಕಥನ ಅಂದರೆ ಬಿ ವಿ ಕಾರಂತರ ಈ ಆತ್ಮಕಥನ. ಬಹಳ ಸೊಗಸಾದ ಗದ್ಯವನ್ನು ಓದುವ ಸುಖಕ್ಕೋಸ್ಕರ ಕೂಡ ಇದನ್ನೆಲ್ಲ ಮರೆತುಬಿಟ್ಟು, ಅದರ ಸಾಂಸ್ಕೃತಿಕ ಮೌಲ್ಯ ಇತ್ಯಾದಿಗಳನ್ನೆಲ್ಲ ಮರೆತುಬಿಟ್ಟು ಸೊಗಸಾದ ಗದ್ಯವನ್ನು ಚಪ್ಪರಿಸಿಕೊಂಡು ಓದುವ ಸುಖಕ್ಕೋಸ್ಕರ ಕೂಡ ಓದಬಹುದಾದ ಒಂದು ಪುಸ್ತಕ ಇದು. ಬಿ ವಿ ಕಾರಂತರು ನಮಗೆಲ್ಲ ಗೊತ್ತಿರೋ ಹಾಗೆ ಏನೂ ತಪ್ಪು ಮಾಡದೆ ತನ್ನ ಜೀವಮಾನದ ಉದ್ದಕ್ಕೂ ಸಾಕಷ್ಟು ದುಃಖ ಅನುಭವಿಸಿದವರು, ದುರದೃಷ್ಟವನ್ನು ಬೆನ್ನಿಗೆ ಕಟ್ಕೊಂಡೇ ಬಂದವರು. ಆದರೆ ಒಂದು ವಿಷಯದಲ್ಲಿ ಅವರು ಬಹಳ ಅದೃಷ್ಟಶಾಲಿ. ಅವರ ಆತ್ಮಕಥನೆಯನ್ನು ಕೇಳಿ ಬರ್ಕೊಳ್ಳೋದಕ್ಕೆ ಬಹಳ ಪ್ರತಿಭಾವಂತರಾದ ಮಾತಿನ ಲಯ, ಮಾತಿನ ಧ್ವನಿ ಮಾತ್ರ ಅಲ್ಲ, ಮಾತಿನ ನಡುವಿನ ಮೌನವನ್ನು ಕೂಡ ದಾಖಲಿಸಿ ಅದನ್ನು ಕಾಣಿಸಬಲ್ಲ ಒಬ್ಬಳು ಲೇಖಕಿ ಅವರಿಗೆ ಲಿಪಿಕಾರರಾಗಿ ಬರ್ತಿದ್ದಾರೆ. ಹಾಗಾಗಿ ಇದರಲ್ಲಿ ಬರೇ ಬಿ ವಿ ಕಾರಂತರ ಪ್ರತಿಭೆ ಮಾತ್ರ ನೋಡುವ, ಅನುಭವಿಸುವ ಮತ್ತು ಅದನ್ನು ತಕ್ಕ ಮಾತುಗಳಲ್ಲಿ ಹೇಳುವ ಬಿ ವಿ ಕಾರಂತರ ಪ್ರತಿಭೆ ಮಾತ್ರ ಅಲ್ಲ, ಲೇಖಕಿಯಾಗಿ, ಕಥೆಗಾರ್ತಿಯಾಗಿ, ಕವಯಿತ್ರಿಯಾಗಿ ವೈದೇಹಿಯವರ ಪ್ರತಿಭೆ ಕೂಡ ಇದರಲ್ಲಿ ಕಾಣಿಸುತ್ತೆ. ಅದು ಇಬ್ಬರ ಪ್ರತಿಭೆಯ ಒಂದು ಒಟ್ಟಾದದ್ದರ ಒಂದು ಫಲ ಅಂತ ನನಗನ್ಸುತ್ತೆ. ಹಾಗಾಗಿ ಇದು ಕನ್ನಡದ ಬಹಳ ಮುಖ್ಯ ಸಾಂಸ್ಕೃತಿಕ ದಾಖಲೆಗಳಲ್ಲಿ ಒಂದು ಮತ್ತು ಕನ್ನಡದ ಅತ್ಯುತ್ತಮ ಗದ್ಯ ಕೃತಿಗಳಲ್ಲಿ ಒಂದು. ಇದರಲ್ಲಿ ಸುಮಾರು 90 ಪುಟಗಳಷ್ಟು ದೀರ್ಘ ಅವಕಾಶದಲ್ಲಿ ಕಾರಂತರು ಕಾಶಿಯಲ್ಲಿ ತಾವು ಕಳೆದ ವಿದ್ಯಾರ್ಥಿ ದೆಸೆಯ ದಿನಗಳನ್ನು ವರ್ಣಿಸ್ತಾರೆ. ಬಿ ವಿ ಕಾರಂತರು ವರ್ಣಿಸುವ ಕಾಶಿಗೂ ಆವರಣದಲ್ಲಿ ನಮಗೆ ಕಾಣಿಸುವ ಕಾಶಿಗೂ ಯಾವ ಸಂಬಂಧವೂ ನನಗಂತೂ ಕಾಣಿಸ್ತಾ ಇಲ್ಲ. ನನಗೆ ಒಂದೊಂದ್ಸಲ ಅದನ್ನು ಇದನ್ನು ಒಟ್ಟಿಗೆ ಇಟ್ಟು ನೋಡಿದರೆ ಆವರಣದಲ್ಲಿ ಬರುವ ಕಾಶಿ ಆ ಊರು ಹೌದಾ ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ಒಂದು ಊರಿಗಿರುವ ಯಾವ ಭೌತಿಕ ಅಸ್ತಿತ್ವವು ಆವರಣದಲ್ಲಿ ನಮಗೆ ಕಾಣಿಸೋದಿಲ್ಲ, ಯಾವ ಭೌತಿಕ ಜೀವನದ ವಿವರ ಕೂಡ ಅಲ್ಲಿ ಕಾಣಿಸೋದಿಲ್ಲ. ಆದರೆ ಬಿ ವಿ ಕಾರಂತರ ಆತ್ಮಕಥನದಲ್ಲಿ ಕಾಶಿ ಅದರ ಪ್ರತಿಯೊಂದು ವಿವರದಲ್ಲಿ ನಮ್ಮ ಮೈ ಮುಂದೆ, ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾದಾಗ ನಮಗನ್ಸುತ್ತೆ. ನಾನು ಅದರ ಉದಾಹರಣೆಗಳನ್ನು ಹೇಳ್ತಾ ಹೋದರೆ ಅದು ಮುಗಿಯುವಂಥದ್ದಲ್ಲ. ಅಲ್ಲಿ ಅವರು ಗಂಗಾ ನದಿಯ ಘಾಟ್ಗಳ ಬಗ್ಗೆ ವರ್ಣಿಸ್ತಾರೆ. ಅಲ್ಲಿ ಒಬ್ಬ ಆ ಘಾಟ್ಗಳಲ್ಲಿ ಇರುವ ಸನ್ಯಾಸಿಗಳಲ್ಲಿ ಒಬ್ಬ ಸನ್ಯಾಸಿ, ಅವನಿಗೆ ಇಡೀ ದಿವಸ ದೇವರನ್ನು ಬೈತಾ ಇರೋದೇ ಕೆಲಸ, ದೇವರನ್ನು ನಾನಾ ವಿಧದ ರೀತಿಯಲ್ಲಿ ಬೈಯೋದು. ಆದರೆ ಕಾರಂತರದನ್ನು ಹೇಗೆ ಹೇಳ್ತಾರೆ ಅಂದರೆ, ಎಷ್ಟು ಆತ್ಮೀಯವಾಗಿ ಅದನ್ನು ಹೇಳ್ತಾರೆ ಅಂದರೆ, ಅವನು ಕೂಡ ನಮ್ಮ ಶ್ರದ್ಧೆಯ ಒಂದು ಭಾಗ ನಮಗನ್ಸುತ್ತೆ. ಆವಾಗ ನನಗೆ ಅದನ್ನು ಓದ್ತಾ 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 ಇದ್ದಕ್ಕಿದ್ದಾಗೆ ನಮಗೆ ನೆನಪಿ ಬಂತು, ನಮ್ಮಲ್ಲಿ ದಾಸರು, ಕನಕದಾಸರು, ಪುರಂದರದಾಸರು ದೇವರ ಬಗ್ಗೆ ಈ ಥರದ ನಿಂದಾಸ್ತುತಿಗಳನ್ನು ಮಾಡಿದ್ದಾರೆ. ನಿನ್ನ ಯೋಗ್ಯತೆ ಏನು, ನೀನು ಅದನ್ನು ಮಾಡಿಲ್ವಾ, ಇದನ್ನು ಮಾಡಿಲ್ವಾ ಅಂತ ಪ್ರಶ್ನೆ ಮಾಡುವ ರಚನೆಗಳನ್ನು ಪುರಂದರದಾಸರು ಹೇಳಿದ್ದಾರೆ, ಕನಕದಾಸರು ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ದೇವರು ಅಂದರೆ ಬಿಡ್ಲಿಕ್ಕಾಗತ್ತಾ? ದೇವರು ದೇವರೇ ಅಪ್ಪ.
ಹಾಗಾಗಿ ಈ ದೇವರನ್ನು ಬೈತಾ ಇರುವ ಕಾಶಿಯ ಈ ಬೈರಾಗಿ ಏನಿದ್ದಾನೆ, ಅವನು ನಮ್ಮ ಪರಂಪರೆಯ ಒಳಗಿರುವ ಒಬ್ಬ ವ್ಯಕ್ತಿಯ ಹೊರತು ಅವನು ಹುಚ್ಚನೂ ಅಲ್ಲ, ಅವನು ಆಗಂತಕನೂ ಅಲ್ಲ. ಕಾರಂತರಿಗೆ ಇಂಥದನ್ನು ಕಾಣುವ, ಕೇಳಿಸಿಕೊಳ್ಳುವ ವಿಶೇಷವಾದ ಕಣ್ಣಿದೆ, ಕಿವಿ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಪಂದಿಸಬಲ್ಲ ಹೃದಯ ಇದೆ. ಹಾಗಾಗಿ ಅವರಿಗೆ ಈ ಕಾಶಿಯ ಘಾಟ್ನಲ್ಲಿ ಈ ಥರ ದೇವರನ್ನು ಬೈಯುವ ಬೈರಾಗಿ ಕಂಡ ಹಾಗೆ ಅಲ್ಲಿ ದಶಾಶ್ವಮೇಧ ಘಾಟ್ ಅಂತ ಇನ್ನೊಂದು ಘಾಟ್ನಲ್ಲಿ ಒಂದು ಮಹಾಲಯ ಅಮಾವಾಸ್ಯೆಯ ದಿನ ಕಾಶಿಯ ಸುತ್ತಮುತ್ತ ಹಳ್ಳಿಗಳಿಂದ ಅಲ್ಲಿಗೆ ಬಂದ ಗ್ರಾಮೀಣ ಮಹಿಳೆಯರ ಸಂಭಾಷಣೆ ಕೂಡ ಅವರಿಗೆ ಕೇಳಿಸ್ಕೊಳ್ಳುತ್ತೆ. ಆ ಸಂಭಾಷಣೆಯಲ್ಲಿ ಮಾತೇ ಸಂಗೀತ. ಯಾಕಂದರೆ ಅವರು ಮಾತಾಡ್ತಿದ್ದಾರೋ, ಅಳುತ್ತಿದ್ದಾರೋ, ಹಾಡ್ತಿದ್ದಾರೋ ಏನೂ ಗೊತ್ತಾಗೋದಿಲ್ಲ. ಕಾರಂತರಿಗೆ ಕಾಶಿಯಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ಕಂಡ ಈ ಮಹಿಳೆಯರ ಸಂಭಾಷಣೆ, ಅದರಲ್ಲಿ ಒಬ್ಬಳು ತಾಯಿ ಮತ್ತು ಮಗಳು, ಅವರು ಪರಸ್ಪರ ಮೊದಲನೇ ಸಲ ಭೇಟಿಯಾದಾಗ, ಮದುವೆ ಆದಮೇಲೆ ಮಗಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಮೊದಲನೇ ಸಲ ಆ ಮಗಳು ತಾಯಿ ಭೇಟಿಯಾಗ್ತಾರೆ. ಆ ಮಗಳು ಹತ್ಕೊಂಡು ತಾಯಿ ಹತ್ರ ಬರ್ತಾಳೆ. ತಾಯಿ, ಮಗಳೇ ಭೇಟಿ ಹೇಗಿದೆಯಾ ನೀನು ಅಂತ ಕೇಳ್ತಾಳೆ. ಇವಳು ಮದುವೆ ಆದಮೇಲೆ ಒಂದು ಸಲವೂ ನನ್ನ ಕರೀಲಿಲ್ಲ ಅಂತ ಕೇಳ್ತಾಳೆ. ಅದೆಲ್ಲವೂ ಅವರು ರಾಗವಾಗಿ ಹಾಡ್ತಾರೋ, ಮಾತಾಡ್ತಾರೋ ಅಥವಾ ಅಳುತ್ತಾರೋ ಅಂತ ಗೊತ್ತಾಗದ ರೀತಿಯಲ್ಲಿ ಮಾಡ್ತಾರೆ. ಕಾರಂತರಿಗೆ ಅದನ್ನು ನೋಡುವಾಗ ಹಿರಿಯಡಕದ ಸಿರಿಜಾತ್ರೆ ನೆನಪಾಗುತ್ತೆ. ಸಿರಿಜಾತ್ರೆಯಲ್ಲೂ ಮಹಿಳೆಯರು ಇದೇ ಥರ ಲಯಬದ್ಧವಾಗಿ ಅಳುತ್ತಾರೋ, ಮಾತಾಡ್ತಾರೋ, ಹಾಡ್ತಾರೋ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಮಾತಾಡೋದಿದೆಯಲ್ಲ. ಕಾರಂತರಿಗೆ ಇದನ್ನು ಕೇಳುವ ಕಿವಿ ಇದೆ, ಇದಕ್ಕೆ ಸ್ಪಂದಿಸುವ ಹೃದಯ ಇದೆ. ಮತ್ತು ಅಲ್ಲಿಂದ ಅವ್ರು ಹೇಳ್ತಾರೆ, ಮಾತಿನ ಲಯವನ್ನು ಅವರು ಗ್ರಹಿಸಲಿಕ್ಕೆ ಕಲಿತದ್ದು ಅಲ್ಲಿ ಅಂತ, ಕಾಶಿಯ ಘಾಟ್ಗಳಲ್ಲಿ ಅಂತ. ಹಾಗೆಯೇ ಅವರಿಗೆ ಕಾಶಿಯ ಇನ್ನೊಂದು ಘಾಟ್ ಮಣಿಕರ್ಣಿಕಾ ಘಾಟ್ನಲ್ಲಿ ಹೆಣ ಸುಡುವ ದೃಶ್ಯ ನೋಡಿದಾಗ ಕಾಶಿಯಲ್ಲೇ ಇದ್ದ ಕಬೀರನ ನೆನಪಾಗುತ್ತೆ. ಕಬೀರ ಹಿಂದಿಯ ಮತ್ತು ಭಾರತದ ಭಕ್ತಿಪಂಥದ ಬಹಳ ದೊಡ್ಡ ಸಂತ ಕವಿ. ನನಗೆ ನೆನಪಿರುವ ಹಾಗೆ ಆವರಣದಲ್ಲಿ, ನಾನು ಆವರಣವನ್ನು 3-4 ಸಲ ಓದಿದ್ದೀನಿ. ಅದು ಬಹಳ ಒಳ್ಳೆಯ ಕೃತಿ ಅನ್ನೋ ಕಾರಣಕ್ಕಲ್ಲ, ಹೀಗೆ ಯಾವುದ್ಯಾವುದೋ ಸಂದರ್ಭದಲ್ಲಿ ಆವರಣದ ಬಗ್ಗೆ ಮಾತಾಡಬೇಕಾಗಿ ಬಂದಾಗ ನಾನು ನನ್ನ ವಿವರಗಳಲ್ಲಿ ತಪ್ಪಬಾರದು ಅನ್ನೋ ಕಾರಣಕ್ಕೆ ಓದಿದ್ದೀನಿ. ಹಾಗಾಗಿ ಆವರಣದಲ್ಲಿ ಎಲ್ಲಿಯೂ ನನಗೆ ಕಬೀರನ ಪ್ರಸ್ತಾಪ ಮಾಡಿದ್ದು ನೆನಪಾಗೋದಿಲ್ಲ. ಆದರೆ ಕಾರಂತರು ಕಬೀರನ ಬಗ್ಗೆ ಈ ಕಣ್ಣು ತೆರೆಸಿದ ಕಾಶಿ ಅಧ್ಯಾಯದಲ್ಲಿ ಬಹಳ ಆತ್ಮೀಯತೆಯಿಂದ, ಬಹಳ ಗೌರವದಿಂದ ಮತ್ತು ಬಹಳ ಪ್ರೀತಿಯಿಂದ ಬರೀತಾರೆ. ತನ್ನ ಜೀವಮಾನ ಎಲ್ಲ ಕಾಶಿಯಲ್ಲೇ ಕಳೆದರು, ವೃತ್ತಿಯಲ್ಲಿ ಒಬ್ಬ ನೇಕಾರನಾಗಿದ್ದರು. ಕಬೀರ ಸಾಯುವ ಗಳಿಗೆಯಲ್ಲಿ ಕಾಶಿಯಲ್ಲಿ ಸಾಯಲಿಲ್ಲಂತೆ. ಯಾಕೆಂದರೆ ಕಾಶಿಯಲ್ಲಿ ಸತ್ತರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಕಬೀರನಿಗೆ ಆ ಸ್ವರ್ಗ ಬೇಡ ಇತ್ತಂತೆ. ಯಾಕೆಂದರೆ ಅವನಿಗೆ ಆ ಸ್ವರ್ಗ ಎಂಥದ್ದು ಅಂತ ಗೊತ್ತಿತ್ತು. ಅವನು ಕಾಶಿಯ ಹತ್ತಿರದ ಮಗಹರ್ ಅನ್ನೋ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ತೀರ್ಕೊಳ್ತಾನೆ. ಮಗಹರ್ನಲ್ಲಿ ಸತ್ತವರು ಕತ್ತೆಗಳಾಗ್ತಾರೆ ಅಂತ ಒಂದು ನಂಬಿಕೆ ಇತ್ತಂತೆ. ಅವನು ಮಗಹರ್ನಲ್ಲಿ ತೀರ್ಕೊಂಡಾಗ ಅವನ ಶವ ಸಂಸ್ಕಾರವನ್ನು ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಹಿಂದೂಗಳಿಗೂ ಮುಸ್ಲಿಮರಿಗೂ ನಡುವೆ ತಿಕ್ಕಾಟ ಶುರುವಾಯಿತಂತೆ. ಆಗ ಕಡೆಗೆ ತಿಕ್ಕಾಟ ಏನೂ ಬಗೆಹರಿಯದೆ ಹೆಣವನ್ನು ಅದರ ಬಟ್ಟೆಯನ್ನು ಮೇಲೆ ಸರಿಸಿ ನೋಡಿದಾಗ ಅಲ್ಲಿ ಹೆಣವೇ ಇರಲಿಲ್ಲ ಅಂತೆ, ಒಂದು ರಾಶಿ ಹೂವಿತ್ತಂತೆ. ಕಡೆಗೆ ಹಿಂದೂಗಳು ಮುಸಲ್ಮಾನರು ಆ ಹೂವನ್ನು ಹಂಚಿಕೊಂಡು ಹೋದರು. ಈ ಕಥೆಯನ್ನು ಅವ್ರು ಹೇಳ್ತಾರೆ. ಅಂದರೆ ಕಾಶಿ ಅವರಿಗೆ ಬಿಕ್ಕಟ್ಟಿನ ಊರಾಗಿ ಕಾಣೋದಿಲ್ಲ, ಹಿಂದೂ ಮುಸ್ಲಿಂ ದ್ವೇಷದ ಊರಾಗಿ ಕಾಣೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಇಲ್ಲಿರಲಾರೆ ಅಲ್ಲಿಗೂ ಹೋಗಲಾರೆಯಲ್ಲಿ ಎಲ್ಲಿಯೂ ಕೂಡ ಔರಂಗಜೇಬ ಕಾಶಿ ವಿಶ್ವೇಶ್ವರ ದೇವಸ್ಥಾನವನ್ನು ನಾಶ ಮಾಡಿದರ ಪ್ರಸ್ತಾಪ ಬರೋದಿಲ್ಲ. ಅದರ ಬದಲಿಗೆ ವಿಶ್ವೇಶ್ವರ ದೇವಾಲಯದ ಇಕ್ಕಟ್ಟು, ಅಲ್ಲಿನ ಸುತ್ತಮುತ್ತಲಿನ ಗಲೀಜು ಅದನ್ನೆಲ್ಲ ಕಾಣಿಸ್ತಾರೆ. ಮತ್ತು ಅವರು ಬಹಳ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ, ಇದು ಅವರದ್ದೇ ಮಾತುಗಳು,
ಕೋಟ್, ಯಾವ ಧರ್ಮದ ವರ್ಗದ ಉಪವರ್ಗದ ಮಠಗಳೆಲ್ಲ ಕಚ್ಚಾಡದೆ ಜೊತೆಗೆ ಲಾಗಾಯತಿನಿಂದಲೂ ಬದುಕಿಕೊಂಡು ಬಂದಂಥ ಊರು ಕಾಶಿ. ಕೋಮು ಜಗಳಗಳು ಏನೇ ಇದ್ದರೂ ಅದೆಲ್ಲ ಈಗೀಗ. ಬಜರಂಗ ದಳ ಮತ್ತು ವಿಹಿಂಪದಿಂದಲೇ ಅಲ್ಲಿನ ವಾತಾವರಣ ಹದಗೆಡುತ್ತಿದೆಯೇ ಹೊರತು ನಿತ್ಯಕ್ಕೆ ಅಂತಹ ಯಾವುದೂ ಇಲ್ಲದ ಸಹಜ ಸಹ ಅಸ್ತಿತ್ವ ಸಾಧಿಸಿದ ಊರು, ಸಹ ಅಸ್ತಿತ್ವ ಸಾಧಿಸಿದ ನಗರ ಅದು. ಇದು ಪುಟ 202ರಲ್ಲಿರುವ ಮಾತುಗಳು. ನನಗೆ ಇದು ಆವರಣದ ಒಟ್ಟಿಗೆ ಹೋಲಿಸಿದರೆ ಈ ಮಾತುಗಳು ಬಹಳ ಮುಖ್ಯ ಅನ್ನಿಸ್ತವೆ. ಮುಂದೆ ಒಂದು ಕಡೆಯಲ್ಲಿ ಅವರು ಕಾಶಿಯಲ್ಲಿ ಸ್ವಲ್ಪ ದಿನ ಅವರು RSS ಶಾಖೆಗೆ ಹೋಗ್ತಾ ಇದ್ದದ್ದು, ಆಮೇಲೆ ಅದರಿಂದ ಭ್ರಮ ನಿರಸನಗೊಂಡದ್ದು, ಅದರ ಬಗ್ಗೆ ಕೂಡ ಅವರು ಬರೀತಾರೆ. ಕಾಶಿಯಲ್ಲಿ ಮತ್ತೊಂದು ಭ್ರಮ ನಿರಸನ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಅವರು ಬರೀತಾರೆ. ಅವರು ಹೋದ RSS ಶಾಖೆಯಲ್ಲಿ ಒಂದು ದಿವಸ ಒಬ್ಬ ಶಾಖೆಯ ಮುಖ್ಯಸ್ಥ ಕೇಳ್ತಾನಂತೆ, ಇವತ್ತಿನ ವೃತ್ತಪತ್ರಿಕೆಯ ಮುಖ್ಯ ಸುದ್ದಿ ಯಾವುದು ಅಂತ. ಅದಕ್ಕೆ ಇವರು ಬಹಳ ಸಹಜವಾಗಿ ಆಹಾರ ಸಮಸ್ಯೆ ಅಂತಾರೆ. ಆದರೆ ಅವನು ಬಯಸಿದ ಉತ್ತರ ಅದಾಗಿರೋದಿಲ್ಲ. ಆದರೆ RSSಗೆ ಮಧ್ಯಪ್ರದೇಶ ರಾಜ್ಯದ ಆದಿವಾಸಿಗಳು ಕ್ರೈಸ್ತರಾಗಿ ಮತಾಂತರಗೊಂಡದ್ದೇ ಮುಖ್ಯ ಸಂಗತಿ. ಅಂದರೆ ಅಲ್ಲಿಗೆ BV ಕಾರಂತರಿಗೆ RSS ಅಂದರೆ ಏನು ಅಂತ ಗೊತ್ತಾಗಿತ್ತು. ಅವರು RSSಗೆ ವಿದಾಯ ಹೇಳಿದರು. ಅದಕ್ಕಿಂತ ಮೊದಲೇ ಕಾಶಿಯಲ್ಲಿ ಕೋಮು ಜಗಳಗಳ ಒಂದು ಹಿನ್ನೆಲೆಯೇ ಇಲ್ಲ ಕಾಶಿ ನಗರಕ್ಕೆ ಅಂತಲೂ ಗೊತ್ತಾಗಿತ್ತು. ಹೀಗೆ BV ಕಾರಂತರು ನೋಡುವ ಕಾಶಿ ಬೇರೆ, ಆವರಣದಲ್ಲಿ ನಮಗೆ ಭೈರಪ್ಪನವರು ಕಾಣಿಸುವ ಕಾಶಿ ಬೇರೆ. ಕಾಶಿಯಲ್ಲಿ ಅವರು ಬನಾರಸ್ ಅವರು ಓದ್ತಾ ಇದ್ದ ವಿಶ್ವವಿದ್ಯಾನಿಲಯದಲ್ಲಿದ್ದ ಪ್ರೊಫೆಸರ್ಗಳು ಹಜಾರಿ ಪ್ರಸಾದ್ ದ್ವಿವೇದಿ, ಪಂಡಿತ್ ಓಂಕಾರನಾಥ್ ಠಾಕೂರ್, ಇಂಥವ್ರ ಬಗ್ಗೆ ಅವರು ಹೇಳುವ ಮಾತುಗಳಿವೆಯಲ್ಲ, ಅದು ಕಾಶಿಯ ವರ್ತಮಾನದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಮತ್ತು ವಿಶಾಲ ಮನೋಭಾವವನ್ನು ಕಾಣಿಸುವಂಥದ್ದು. ಇಲ್ಲಿ ನಮಗೆ BV ಕಾರಂತರು ಕಾಣಿಸುವ ಕಾಶಿ ಸಹಜೀವನ, ಸಹಬಾಳ್ವೆ, ಸಹನೆ, ವಿಶಾಲ ಮನೋಧರ್ಮ, ಇವುಗಳ ಕಾಶಿ. ಕಬೀರನ ಕಾಶಿ, ಹರಿಪ್ರಸಾದ್ ದ್ವಿವೇದಿಯವರ ಕಾಶಿ. ಆದರೆ ದ್ವೇಷದ, ಸಂದೇಹದ, ಆಕ್ರಮಣಕ್ಕೆ ಒಳಗಾದವನ ಭಯ ಆತಂಕಗಳ ಕಾಶಿ ಅಲ್ಲ. ಇದು ಎರಡಕ್ಕೂ ಒಂದು ಪರ್ಯಾಯವಾಗಿ, ಇದೆರಡಕ್ಕೂ ಒಂದು ಪ್ರತಿಯಾಗಿ, ಒಂದು ಆಲ್ಟರ್ನೇಟಿವ್ ಆಗಿ ನಾನು ಉದಾಹರಣೆಯಾಗಿ ಹೇಳುವ ಮೂರನೆಯ ನಿರೂಪಣೆ, ಮೂರನೆಯ ಪಠ್ಯ, ಅದು ಗಾಂಧೀಜಿಯವರ ಕಾಶಿ ಭೇಟಿಗಳ ಕುರಿತು ಔಟ್ಲುಕ್ ವಾರಪತ್ರಿಕೆಯ ಜನವರಿ 2015 ಜನವರಿ 19 ಸಂಚಿಕೆಯಲ್ಲಿ ಪ್ರಕಟವಾದ ಒಂದು ದೀರ್ಘ ಲೇಖನ. ಅದು ಪ್ರಕಟವಾದ ಸಂದರ್ಭ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ವಕೀಲ ವೃತ್ತಿ ಮತ್ತು ಹೋರಾಟದ ದಿನಗಳನ್ನು ಮುಗಿಸಿ, ಹೋರಾಟದ ಅಧ್ಯಾಯವನ್ನು ಮುಗಿಸಿ 1915 ಜನವರಿಯಲ್ಲಿ ಗಾಂಧೀಜಿ ಭಾರತಕ್ಕೆ ಮರಳಿ ಬರ್ತಾರೆ. 2016ಕ್ಕೆ ಅವರು ಭಾರತಕ್ಕೆ ಮರಳಿ ಬಂದು ಸರಿಯಾಗಿ 2015ಕ್ಕೆ ಸರಿಯಾಗಿ 100 ವರ್ಷ ಆಗುತ್ತೆ. ಆ ಸಂದರ್ಭಕ್ಕೆ ಬರೆದ ಲೇಖನ. 1915ರಲ್ಲಿ ಗಾಂಧೀಜಿ ಭಾರತಕ್ಕೆ ಮರಳಿ ಬಂದ ಮೇಲೆ ಗೋಪಾಲಕೃಷ್ಣ ಗೋಖಲೆ ಅವರ ಸೂಚನೆಯ ಮೇರೆಗೆ ಅವರು 1 ವರ್ಷ ಇಡೀ ಭಾರತವನ್ನು ಪ್ರವಾಸ ಮಾಡ್ತಾರೆ. ಯಾಕೆಂದರೆ ಭಾರತದ ಜನರ ವರ್ತಮಾನದ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ. 1916ರಲ್ಲಿ ಅವರು ಬಂದ 1 ವರ್ಷದ ಬಳಿಕ
1916 ಜನವರಿಯಲ್ಲಿ ಗಾಂಧೀಜಿ ಮೊದಲನೆಯ ಸಲ ಕಾಶಿಗೆ ಭೇಟಿ ಕೊಡ್ತಾರೆ. ಕಾಶಿಗೆ ಭೇಟಿ ಕೊಟ್ಟದ್ದು ಅವರು ಕಾಶಿಯ ವಿಖ್ಯಾತ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಉದ್ಘಾಟನಾ ಸಮಾರಂಭಕ್ಕೆ. ಅವರಿಗೆ ಅವರ ಆಪ್ತ ಮತ್ತು ಆಗ ಕಾಂಗ್ರೆಸ್ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದ ಪಂಡಿತ್ ಮದನ್ ಮೋಹನ್ ಮಾಲವೀಯ ಅವರ ಆಹ್ವಾನದ ಮೇರೆಗೆ ಅವರು ಆ ಸಮಾರಂಭಕ್ಕೆ ಹೋಗಿದ್ದರು. ಬನಾರಸ್ ವಿಶ್ವವಿದ್ಯಾನಿಲಯವೇ ಒಂದು ಪ್ರಾಚೀನತೆ ಮತ್ತು ಆಧುನಿಕತೆಗಳ ಒಂದು ಮಿಶ್ರಣದ ಒಂದು ಸಂಕೇತ. ಇಡೀ ಭಾರತದ ಸಂಸ್ಕೃತಿಯೇ ಆ ಥರ ಗತಕಾಲ, ವರ್ತಮಾನ, ಪರಂಪರೆ, ಆಧುನಿಕತೆ, ಪೂರ್ವದ ಜ್ಞಾನ ಮತ್ತು ಪಶ್ಚಿಮದ ವಿಜ್ಞಾನ ಒಂದು ಮಿಲನದ ಒಂದು ಸಂಗಮದ ಸಂಕೇತ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಕೂಡ ಈ ಉದ್ದೇಶದಿಂದಲೇ ಸ್ಥಾಪಿತವಾದ ಒಂದು ಶಿಕ್ಷಣ ಕೇಂದ್ರ. ಈ ವಿಶ್ವವಿದ್ಯಾನಿಲಯಕ್ಕೆ ಮೊದಲು ಬಂಡವಾಳವನ್ನು ಒದಗಿಸಿದವರು ಭಾರತದ ಶ್ರೀಮಂತರು ಮತ್ತು ರಾಜಮಹಾರಾಜರು. ಈ ಉದ್ಘಾಟನಾ ಸಮಾರಂಭಕ್ಕೆ ಈ ರಾಜಮಹಾರಾಜರೆಲ್ಲ ಅತಿಥಿಗಳಾಗಿ ಬಂದಿದ್ದರು. ಮುಖ್ಯ ಅತಿಥಿಯಾಗಿ ಬಂದವರು ಆಗಿನ ವಸಾಹತುಶಾಹಿ ಸರ್ಕಾರದ ಅತ್ಯುನ್ನತ ಹುದ್ದೆಯಲ್ಲಿ, ಅಂದರೆ ವೈಸ್ರಾಯ್ ಹುದ್ದೆಯಲ್ಲಿದ್ದ ಲಾರ್ಡ್ ಹಾರ್ಡಿಂಜ್. ಇದಕ್ಕಿಂತ ಮೊದಲು ಒಂದು ಸಲ 1902ರಲ್ಲಿ ಗಾಂಧೀಜಿ ಒಬ್ಬ ಸಾಮಾನ್ಯ ಟೂರಿಸ್ಟ್ ಆಗಿ ಕಾಶಿಗೆ ಬಂದಿದ್ದರು. ಈಗ ಒಬ್ಬ ದಕ್ಷಿಣ ಆಫ್ರಿಕಾದಲ್ಲಿ ಹೆಸರು ಮಾಡಿದ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಅವರು ಕಾಶಿಗೆ ಒಂದು ಆಹ್ವಾನಿತ ಅತಿಥಿಯಾಗಿ ಒಬ್ಬ ಗಣ್ಯನಾಗಿ ಬಂದಿದ್ದರು. ಆದರೆ ಕಾಶಿ ಅವರಿಗೆ ಮೊದಲ ನೋಟದಲ್ಲಿ ಬಹಳ ಜಿಗುಪ್ಸೆಯನ್ನು ಹುಟ್ಟಿಸಿತು. ಅವರಿಗೆ ವಿಶ್ವನಾಥ ದೇವಾಲಯ, ಸಾಮಾನ್ಯವಾಗಿ ಇಡೀ ದೇಶದ ಹಿಂದೂಗಳು ಸಾವಿರಾರು ವರ್ಷಗಳಿಂದ, ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಬ್ರಾಹ್ಮಣೇತರರು ಕೂಡ, ಇವತ್ತು ನಿನ್ನೆ ಅಲ್ಲ, ಸಾವಿರಾರು ವರ್ಷಗಳಿಂದ ಬಹಳ ಭಕ್ತಿಯಿಂದ ನೋಡುವ, ನಡೆದುಕೊಳ್ಳುವ, ಹರಕೆ ಹೊರುವ, ನಿಜಕ್ಕೂ ಒಂದು ಅಖಿಲ ಭಾರತ ವ್ಯಾಪ್ತಿಯ ಬಹಳ ಪುರಾತನವಾದ ದೇವಸ್ಥಾನದ ಬಗ್ಗೆ ಗಾಂಧೀಜಿಗೆ ಅಂತಹ ಗಾಢವಾದ ಭಕ್ತಿಯೂ ಬರೋದಿಲ್ಲ, ಆಕರ್ಷಣೆಯೂ ಬರೋದಿಲ್ಲ. ಅವರಿಗೆ ಅದು ನೊಣಗಳಿಂದ ತುಂಬಿದ ಅಂಗಡಿಗಳವರ ಮತ್ತು ಯಾತ್ರಾರ್ಥಿಗಳ ಗದ್ದಲ ಸಹಿಸಲಾಗದ ಸ್ಥಳ ಅಂತ ಕಾಣುತ್ತೆ. ನೋಡಿ, ಈ ರಿಯಾಕ್ಷನ್ ನೋಡಿ. ಗಾಂಧೀಜಿ ಕೂಡ ಒಬ್ಬರು ಶ್ರದ್ಧಾವಂತ ಹಿಂದೂ, ಅವರು ಸಾಯುವವರೆಗೂ ಕೂಡ ಬಹಳ ದೇವರಲ್ಲಿ ಶ್ರದ್ಧೆ ಇದ್ದ ಹಿಂದೂ ಆಗಿದ್ದರು. ಆದರೆ ವಿಶ್ವನಾಥ ದೇವಾಲಯ ಮಾತ್ರ ಅವರಿಗೆ ಅಲ್ಲಿ ಭಕ್ತಿ ಮುಖ್ಯವಾಗಿ ಕಾಣಲಿಲ್ಲ ಅವರಿಗೆ. ಅದರ ಬದಲು ನೊಣಗಳಿಂದ ತುಂಬಿದ ಅಂಗಡಿಗಳವರ ಮತ್ತು ಯಾತ್ರಾರ್ಥಿಗಳ ಗದ್ದಲ ಸಹಿಸಲಾಗದ ಸ್ಥಳ ಅಂತ ಕಂಡಿತು. ಮತ್ತು ಅವರಿಗೆ ಯಾಕೆ ಭಕ್ತಿ ಬರಲಿಲ್ಲ ಅಂದರೆ ಅಂತಹ ಸ್ಥಳದಲ್ಲಿ ಧ್ಯಾನ ಸಾಧ್ಯವೇ ಇಲ್ಲ ಅಂತ ಕೂಡ ಅನ್ನಿಸ್ತಾ ಇತ್ತು. ಅದಕ್ಕೆ ಸರಿಯಾಗಿ ಆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲೇ ಕೊಳೆತು ನಾರ್ತಾ ಇರುವ ಒಂದು ಹೂವುಗಳ ರಾಶಿ ಇತ್ತು. ಅವರು ಅದನ್ನು ಗಮನಿಸ್ತಾರೆ. ಆಮೇಲೆ ವಿಶ್ವವಿದ್ಯಾನಿಲಯದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಭಾಷಣ ಮಾಡ್ತಾ ಅಲ್ಲಿಗೆ ಬಂದ ರಾಜ ಮಹಾರಾಜರ ಆಭರಣಗಳು, ಅವರ ಪೋಷಾಕು, ಇದನ್ನೆಲ್ಲ ಬಹಳ ಕಟುವಾಗಿ ಟೀಕಿಸ್ತಾರೆ. ಕಟುವಾಗಿ ಟೀಕಿಸ್ತಾ ಭಾರತದ ಬಡವರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಭಾರತದ ಕಸುಬುಗಾರರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಮತ್ತು ಈ ಹೊಸ ವಿಶ್ವವಿದ್ಯಾನಿಲಯ ಭಾರತದ ಬಹುಸಂಖ್ಯಾತರಿಂದ ದೂರ ಉಳಿಬಾರದು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೇನೆ ತನ್ನ ಉದ್ಘಾಟನಾ ಭಾಷಣದಲ್ಲಿ ಅವರು ಏನು ಕೇಳ್ತಾರೆ ಗೊತ್ತಾ? ನಿಜವಾದ ಸ್ವಾತಂತ್ರ್ಯ ಯಾವಾಗ ಬರುತ್ತೆ?
ರೈತರಿಗೆ ಮತ್ತು ಕಸುಬುಗಾರರಿಗೆ ಉಣ್ಣಲು ಸಾಕಷ್ಟು ಇದ್ದಾಗ, ಉಡಲು ಸಾಕಷ್ಟು ಇದ್ದಾಗ, ಉಡಲು ಸಾಕಷ್ಟು ಇದ್ದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಬರುತ್ತೆ. ಜೊತೆಗೆ ಅವರಿಗೆ ಕಾಶಿಯ ವಿಶ್ವೇಶ್ವರ ದೇವಸ್ಥಾನದ ಕೊಳಕಿನಲ್ಲಿ ನಮ್ಮ ಜನರ ಶೀಲವೇ ಕಾಣಿಸುತ್ತೆ. ಅಂದರೆ ಗಾಂಧೀಜಿ ಬಹಳ ವಿಮರ್ಶಾತ್ಮಕವಾಗಿ ಒಬ್ಬ ಸನಾತನ ಹಿಂದೂ ಆದರೂ, ಆ ವೇಳೆಗೆ ಅವರು ತಮ್ಮನ್ನು ತಾವು ಸನಾತನ ಹಿಂದೂ ಅಂತಲೇ ಕರ್ಕೊಳ್ತಾ ಇದ್ರು. ಆದರೂ ಕೂಡ ಅವರಿಗೆ ಕಾಶಿಯ ಬಗ್ಗೆ ಅವರು ತಳೆಯುವುದು ಆರಾಧನೆಯ ಭಾವವನ್ನು ಅಲ್ಲ, ಅಥವಾ ಔರಂಗಜೇಬ ಮುಘಲರ ಆಳ್ವಿಕೆಯನ್ನು ನೆನಪಿಸಿಕೊಂಡು ಭಯ ಆತಂಕಗಳ ಭಾವನೆ ಅಲ್ಲ. ಅವರಿಗೆ ವರ್ತಮಾನದ ಕಾಶಿ ಹುಟ್ಟಿಸೋದು ಜಿಗುಪ್ಸೆಯನ್ನು. ಅದಕ್ಕೆ ಸರಿಯಾಗಿ ಅವರು ಭಾಷಣದಲ್ಲಿ ಮುಂದುವರಿಸ್ತಾ, ಈ ವಿಶ್ವವಿದ್ಯಾನಿಲಯದ ಉದ್ಘಾಟನೆಗೆ ವೈಸ್ರಾಯ್ ಯಾಕೆ ಬರಬೇಕು, ಈ ಕಾಶಿನಗರದಲ್ಲಿ ಯಾಕೆ ಇಷ್ಟು ಗೂಢಚಾರರು ತುಂಬಿದ್ದಾರೆ ಅಂತಲೂ ಪ್ರಶ್ನೆ ಕೇಳ್ತಾರೆ. ಅಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲೇನೇ ಮಾತಾಡ್ತಾರೆ. ಅವರು ಮಾತಾಡಿದ್ದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ, ಒಂದು ಸಮಾರಂಭದ ಮುಖ್ಯ ಅತಿಥಿಯಾಗಿ ಅಲ್ಲ. ಹೀಗೆ ಅವರು ತನ್ನ ಮೊದಲ ಭೇಟಿಯಲ್ಲಿ ವಿಶ್ವನಾಥ ದೇವಾಲಯದ ಕೊಳಕು, ಜೊತೆಗೆ ಭಾರತ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇರುವುದರ ಕೆಡುಕು, ಇದನ್ನು ಹೇಳ್ತಾನೆ ಭಾರತದ ಶ್ರೀಮಂತರು ಮತ್ತು ಬಡವರ ನಡುವಿನ ವ್ಯತ್ಯಾಸ, ಇದನ್ನು ಕೂಡ ಹೇಳ್ತಾರೆ. ಮತ್ತು ನಿಜವಾದ ಸ್ವಾತಂತ್ರ್ಯ ಅಂದರೆ ಬರೇ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಅದು ಭಾರತದ ಬಡವರಿಗೆ ಉಣ್ಣುವುದಕ್ಕೆ ಉಡುವುದಕ್ಕೆ ಸಾಕಷ್ಟು ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಹೀಗೆ ಕಾಶಿಯ ತನ್ನ ಮೊದಲ ಭಾಷಣದಲ್ಲಿ ಅವರು ಬಹಳ ಮುಖ್ಯವಾದ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಆವರಣದಲ್ಲಿ ಭೈರಪ್ಪ ಪ್ರಸ್ತಾಪ ಮಾಡುವ ಯಾವ ಆತಂಕವೂ ಯಾವ ಭಯವೂ ಇಲ್ಲ. ಗಾಂಧೀಜಿ ವ್ಯಕ್ತಪಡಿಸುವ ಆತಂಕಗಳು ಭಯಗಳು ಬೇರೆ. ಇದು ಬಹಳ ಮುಖ್ಯ ಅನಿಸುತ್ತೆ ನನಗೆ. ಯಾಕಂದರೆ ಕಾಶಿಗೆ ಬಂದಾಗ ಗಾಂಧೀಜಿಗೆ ಆಗುವ ಆತಂಕಗಳು ಬೇರೆ, ಕಾಶಿಯ ಬಗ್ಗೆ ಭೈರಪ್ಪನವರಿಗಿರುವ ಆತಂಕಗಳು ಬೇರೆ. ನಾನು ಯಾವುದು ಪ್ರಿಫರ್ ಮಾಡ್ತೇನೆ ಅನ್ನುವ ಪ್ರಶ್ನೆ ಅಲ್ಲ, ಇಲ್ಲಿ ರಾಜಕೀಯ ಆಯ್ಕೆಯ ಪ್ರಶ್ನೆ ಅಲ್ಲ. ಈ ವ್ಯತ್ಯಾಸವನ್ನು ಮಾತ್ರ ನಾವು ಗಮನಿಸಬೇಕು ಅಂತ ನಾನು. ಹಾಗೆಯೇ ಕಾಶಿ ಭೈರಪ್ಪನವರಿಗೆ ಕಂಡದ್ದು ಹೇಗೆ, ಕಾರಂತರಿಗೆ ಕಂಡದ್ದು ಹೇಗೆ, ಗಾಂಧೀಜಿಗೆ ಕಂಡದ್ದು ಹೇಗೆ, ಈ ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕು. ಯಾಕಂದರೆ ಕಾರಂತರು ಮತ್ತು ಅದಕ್ಕಿಂತ ಮುಖ್ಯವಾಗಿ ಗಾಂಧೀಜಿ ಇಡೀ ನಾಡಿಗೆ ಬೇಕಾದವರು. ಇವರ ದೃಷ್ಟಿಯನ್ನು ನಾವು ಗೌರವಿಸಬೇಕು. ಜೊತೆಗೆ ನಾವು ಇವತ್ತು ಕನ್ನಡದಲ್ಲಿ ಅಗತ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಅಂದರೆ, ಕಾಶಿಯನ್ನು ನೋಡುವುದಕ್ಕೆ ಹಲವು ದೃಷ್ಟಿಕೋನಗಳಿವೆ, ಭೈರಪ್ಪನವರದ್ದು ಒಂದು ಮಾತ್ರ ಅಲ್ಲ. ಇಷ್ಟನ್ನು ನಾವು ಅಗತ್ಯವಾಗಿ ಕಾಣಬೇಕು. ಮುಂದೆ ತಮ್ಮ ಗಾಂಧೀಜಿ 1934ರಲ್ಲಿ ಇಡೀ ಭಾರತವನ್ನು ಪ್ರವಾಸ ಮಾಡ್ತಾರೆ. ಆ ಪ್ರವಾಸಕ್ಕೆ ಅವರು ಹರಿಜನ ಪ್ರವಾಸ ಅಂತ ಹೆಸರಿಡ್ತಾರೆ. ಯಾಕೆಂದರೆ ಆ ಪ್ರವಾಸದಲ್ಲಿ ಅವರು ಹೋದ ಕಡೆಯಲ್ಲೆಲ್ಲ ಅವರು ಅಸ್ಪೃಶ್ಯತೆ ಅನ್ನೋದು ಹಿಂದೂ ಧರ್ಮಕ್ಕೆ ಒಂದು ಕಳಂಕ, ಹಿಂದೂ ಧರ್ಮ ಅಸ್ಪೃಶ್ಯತೆಯನ್ನು ಎತ್ತು ಹಿಡಿಯುವುದಾದರೆ ನಾನು ಹಿಂದೂ ಅಲ್ಲ ಅಂತ ಒತ್ತಿ ಹೇಳ್ತಾ ಇದ್ರು. ಆ ವೇಳೆಗಾಗಲೇ ಅವರು ದೇವಸ್ಥಾನ ಪ್ರವೇಶ ಚಳವಳಿಯನ್ನು ಕೈಗೊಂಡಿದ್ದರು. ಅಂಬೇಡ್ಕರ್ ಕೂಡ ದಲಿತರ ದೇವಸ್ಥಾನ ಪ್ರವೇಶ ಚಳವಳಿಯನ್ನು ಕೈಗೊಂಡಿದ್ದರು. 1934ರ ವೇಳೆಗೆ ಭಾರತದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ, ಜಾತಿ ವ್ಯವಸ್ಥೆಯ ವಿರುದ್ಧ ಒಂದು ಜನಜಾಗೃತಿ ರೂಪುಗೊಂಡಿತ್ತು. ಅದನ್ನು ಗಾಂಧೀಜಿಯ ಭೇಟಿ ಧ್ವನಿಸ್ತದೆ. ಅವರು ಕಾಶಿಯಲ್ಲೂ ಕೂಡ ಆ ಪ್ರವಾಸದ ಸಂದರ್ಭದಲ್ಲಿ ಕಾಶಿಯಲ್ಲೇ ನಿಂತ್ಕೊಂಡು ಸಾರ್ವಜನಿಕ ಭಾಷಣದಲ್ಲಿ ಅಸ್ಪೃಶ್ಯತೆ ಅನ್ನೋದು ಹಿಂದೂ ಧರ್ಮದ ಒಂದು ಕಳಂಕ ಅಂತ ಅವರು ಭಾಷಣ ಮಾಡ್ತಾರೆ. ಮಾತ್ರ ಅಲ್ಲ, ಯಾಕೆ ಕಾಶಿಯೂ ಒಳಗೊಂಡಂತೆ ನಮ್ಮ ಎಲ್ಲ ಊರುಗಳಲ್ಲೂ ಅಸ್ಪೃಶ್ಯರು ಅಂದರೆ ದಲಿತರು ಅತ್ಯಂತ ಕೊಳಕಾದ ಪ್ರದೇಶಗಳಲ್ಲಿ, ಕೊಳೆಗೇರಿಗಳಲ್ಲಿ ವಾಸ ಮಾಡ್ತಾರೆ ಅಂತ ಕೂಡ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು.
ತಮ್ಮ ಹರಿಜನ ಪ್ರವಾಸದ ವೇಳೆ ಅವರು ಕಾಶಿ ಮಾತ್ರ ಅಲ್ಲ, ನಮ್ಮ ಪುತ್ತೂರು, ಮಂಗಳೂರು, ಉಡುಪಿ, ಕುಂದಾಪುರಗಳಿಗೂ ಕೂಡ ಭೇಟಿ ಕೊಟ್ಟಿದ್ದರು. ಉಡುಪಿಗೆ ಬಂದಾಗ ಅವರು ಕೃಷ್ಣ ದೇವಾಲಯಕ್ಕೆ ಹೋಗಲೇ ಇಲ್ಲ. ಯಾಕೆಂದರೆ ಕೃಷ್ಣ ದೇವಾಲಯದ ಒಳಗೆ ಆವಾಗ ದಲಿತರಿಗೆ ಪ್ರವೇಶ ಇರಲಿಲ್ಲ. ಅದು ಗೊತ್ತಾದದ್ದೇ ಅವರು ನನಗೆ ಇಲ್ಲಿ ಏನೂ ಕೆಲಸ ಇಲ್ಲ ಅಂತ ದೇವಸ್ಥಾನದ ಎದುರಿಂದ ಹಾಗೇ ಹೊರಟೋದ್ರು ಅಂತ ಒಂದು ಕತೆ ಇದೆ. ಆ ಕತೆ ನಿಜವೋ ಸುಳ್ಳು ಅಂತೂ ಅಜ್ಜರ ಕಾಡಿನಲ್ಲಿ ಅವರು ಮಾಡಿದ ಸಾರ್ವಜನಿಕ ಭಾಷಣದಲ್ಲಿ ನಿಮ್ಮ ಊರಿನ ದೇವಾಲಯದ ಒಳಗೆ ಹರಿಜನರಿಗೆ ಪ್ರವೇಶ ಇಲ್ಲ ಅಂತ ಕೇಳಿ ನನಗೆ ಆಘಾತವಾಯಿತು ಮತ್ತು ಕನಕದಾಸನನ್ನು ಪ್ರಸ್ತಾಪಿಸಿ ದೇವರು ಅವನಿಗೂ ಕೂಡ ದರ್ಶನವನ್ನು ಕೊಡಲಿಲ್ಲ ಅಂತ ಕೇಳಿ ಕೂಡ ನನಗೆ ಆಘಾತ ಆಯಿತು. ಈ ಜಾತಿ ಭೇದವನ್ನು ನೀವು ತೊಡೆದು ಹಾಕಬೇಕು ಅಂತ ಅವರು ಭಾಷಣ ಮಾಡಿದ್ದಾರೆ. ಅದರ ದಾಖಲೆ ಇದೆ. ಹೀಗೆ ಕಾಶಿಯಲ್ಲೂ ಅವರು ಅಸ್ಪೃಶ್ಯತೆಯನ್ನು ಪ್ರಸ್ತಾಪಿಸಿ ಅದು ಹಿಂದೂ ಧರ್ಮದ ಒಂದು ಕಳಂಕ ಆಗಿತ್ತು ಅಂತ ಹೇಳ್ತಾರೆ. ಜೊತೆಗೇ ಗಂಗಾ ನದಿಯ ಘಾಟ್ಗಳಲ್ಲಿ ಅಷ್ಟು ಕೊಳಕು ತುಂಬಿರೋದು ಮತ್ತು ಜನ ಅಲ್ಲೇನೇ ಮಲ ವಿಸರ್ಜನೆ ಮಾಡೋದು, ಅದರ ಬಗ್ಗೆ ಕೂಡ ಗಾಂಧೀಜಿ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಮತ್ತು 1920ರ ಭೇಟಿಯಲ್ಲಿ ಅವರು ಹಿಂದೂಗಳು ಮತ್ತು ಮುಸಲ್ಮಾನರು ಸೋದರತ್ವದಿಂದ ಸೌಹಾರ್ದದಿಂದ ಬಾಳಬೇಕು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಯಾಕೆಂದರೆ ಕಾಶಿಯಲ್ಲಿ ನಾನು ಆಗಲೇ ಹೇಳಿದಾಗೆ ಇವತ್ತಿಗೂ ಕೂಡ ಬಹಳ ದೊಡ್ಡ ಸಂಖ್ಯೆಯ ಮುಸ್ಲಿಮರಿದ್ದಾರೆ ಮತ್ತು ಕಾಶಿಯಲ್ಲಿ ಯಾವತ್ತೂ ಹೇಳಿಕೊಳ್ಳುವಂತಹ ದೊಡ್ಡ ಹಿಂದೂ ಮುಸ್ಲಿಂ ಕೋಮು ಗಲಭೆ ಆಗಿಲ್ಲ. 1992ರ ದಿನಗಳಲ್ಲೂ ಕೂಡ ಅಲ್ಲಿ ಗಲಾಟೆ ಆಗೋದಕ್ಕೆ ಹಿಂದೂ ವರ್ತಕರೇ ಬಿಡಲಿಲ್ಲ ಅಂತೆ. ಯಾಕೆಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಆದರೆ ನಮ್ಮ ವ್ಯಾಪಾರಕ್ಕೆ ಪೆಟ್ಟು ಬೀಳುತ್ತೆ, ಇಲ್ಲಿಗೆ ಬರುವ ಯಾತ್ರಾರ್ಥಿಗಳು ತಮ್ಮ ಪ್ರವಾಸವನ್ನು ನಿಲ್ಲಿಸ್ತಾರೆ ಅಂತ. ಹಾಗಾಗಿ ಕಾಶಿಯಲ್ಲಿ ಯಾವತ್ತೂ ಕೋಮು ಗಲಭೆ ಆಗಿರಲಿಲ್ಲ. ಗಾಂಧೀಜಿ ಈ ಪರಂಪರೆಯನ್ನು ನೀವು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಕಾಶಿಯನ್ನು ಆ ಭೈರಪ್ಪನವರು ಒಂದು ರೀತಿಯಲ್ಲಿ ಚಿತ್ರಿಸಿದರೆ, ಬಹುತೇಕ ಭಯ ಆತಂಕಗಳಲ್ಲಿ ಆಕ್ರಮಣಕ್ಕೆ ಒಳಗಾದ ಹಿಂದೂವಿನ ಹಾಗೆ ಚಿತ್ರಿಸಿದರೆ, ಬಿ ವಿ ಕಾರಂತರು ಒಬ್ಬ ಕಣ್ಣು, ಕಿವಿ, ಹೃದಯ ಎಲ್ಲವನ್ನೂ ತೆರ್ಕೊಂಡ ಒಬ್ಬ ಜೀವಂತ ಮನುಷ್ಯ, ಒಂದು ವೈಬ್ರೆಂಟ್ ಊರಿಗೆ ಸ್ಪಂದಿಸುವ ಹಾಗೆ ಸ್ಪಂದಿಸ್ತಾರೆ. ಗಾಂಧೀಜಿಯವರು ಬಹಳ ವಿಮರ್ಶಾತ್ಮಕವಾಗಿ ಕಾಶಿಯನ್ನು ನೋಡ್ತಾರೆ. ಆದರೆ ಆ ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ಭಯವೂ ಇಲ್ಲ, ಆತಂಕವೂ ಇಲ್ಲ, ದ್ವೇಷವೂ ಇಲ್ಲ. ಹೀಗೆ ಕಾಶಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣುತ್ತೆ. ಬಹುಶಃ ನಾವು ಹೋದರೆ ನಮಗೆ ಈ ಮೂರು ದೃಷ್ಟಿಗಳಿಂದ ಬೇರೆ ರೀತಿಯಲ್ಲಿ ಕಾಣಬಹುದು. ನಾವು ಜೀವನವನ್ನು ನೋಡಬೇಕಾದ್ದೇ ಹಾಗೆ ಅಂತ ನನಗೆ ಕಾಣುತ್ತೆ. ಅಂದರೆ ಅದರ ಬಹುತ್ವ, ಕಾಶಿಯ ಬಹಳ ಮುಖ್ಯ ಗುಣವೇ ಅದರ ಬಹುತ್ವ. ಆದರೆ ಆವರಣದಲ್ಲಿ ಅದು ಕಾಣೆಯಾಗಿದೆ. ಉಳಿದ ಎರಡು ನಿರೂಪಣೆಗಳಲ್ಲಿ ಅದು ನಮಗೆ ಮತ್ತೆ ಮತ್ತೆ ಕಾಣಿಸುತ್ತೆ.